ದರೋಡೆಗೆ ಅಂತ ಹೊಂಚು ಹಾಕಿ ಕುಳಿತಿದ್ದ ರೌಡಿ ಶೀಟರ್ ಕಾಲಿಗೆ ಗುಂಡೇಟು ತಗುಲಿದೆಯಂತೆ. ಕಾರಣ ಪೊಲೀಸರು ಕಾರ್ಯಾಚರಣೆ ಮಾಡಿ ದರೋಡೆಗೆ ಸ್ಕೆಚ್ ರೂಪುಗೊಳಿಸಿ ಈ ಗ್ಯಾಂಗ್ ದರೋಡೆ ಮಾಡೋದಕ್ಕೆ ಮುಂದಾಗ್ತಾ ಇತ್ತಂತೆ. ಅದೇ ಸಂದರ್ಭಕ್ಕೆ ಶೂಟೌಟ್ ಮಾಡಿದ್ದಾರೆ ಪೊಲೀಸರು. ಫೈರಿಂಗ್ ಮಾಡಿ ರೌಡಿ ಶೀಟರ್ ಹಾಗೂ ಗ್ಯಾಂಗ್ ಅನ್ನ ಭದ್ರಾವತಿ ಪೊಲೀಸರು ಬಂಧಿಸಿದ್ದಾರಂತೆ. ಕುಖ್ಯಾತ ರೌಡಿ ಮುಬಾರಕ್ ಅಲಿಯಾಸ್ ಡಿಚ್ಚಿ ಮುಬಾರಕ್ ಕಾಲಿಗೆ ಫೈರ್ ಆಗಿದ್ದು ಭದ್ರಾವತಿಯ ಹಲವೆಡೆ ಮಾರಕಾಸ್ತ್ರ ಹಿಡ್ಕೊಂಡು ತಿರುಗಾಡ್ತಾ ಇದ್ರಂತೆ ಈ ಖದೀಮರು. ಈ ಮಾಹಿತಿಯ ಮೇರೆಗೆ ಮುಬಾರಕ್ ಮತ್ತು ಗ್ಯಾಂಗ್ ಅನ್ನ ಬಂಧಿಸಲೇಬೇಕು ಅಂತ ಪೊಲೀಸರು ಸ್ಥಳಕ್ಕೆ ಹೋಗಿದ್ರು. ಪೊಲೀಸರು ಹೋಗ್ತಾ ಇದ್ದಂತೆ ಏಕಾಏಕಿ ದಾಳಿ ಮಾಡೋದಕ್ಕೆ ಡಿಚ್ಚಿ ಮುಬಾರಕ್ ಮತ್ತು ಆತನ ಗ್ಯಾಂಗ್ ಪ್ರಯತ್ನ ಪಟ್ಟಿದೆ. ಕಲ್ಲು ಹಾಗೂ ಚಾಕುವಿನಿಂದ ಪೊಲೀಸರ ಮೇಲೆ ಮಾರಣಾಂತಿಕವಾಗಿ ದಾಳಿ ಮಾಡೋದಕ್ಕೆ ಮುಂದಾದ್ರು. ಈ ವೇಳೆ ಮುಬಾರಕ್ ಕಾಲಿಗೆ ಫೈರ್ ಮಾಡಿಬಿಟ್ಟಿದ್ದಾರೆ ಪಿಎಸ್ಐ ಕೃಷ್ಣಕುಮಾರ್. ಕಾರಣ ತಮ್ಮ ಆತ್ಮರಕ್ಷಣೆಗಾಗಿ ಪೊಲೀಸರು ಕೂಡ ಫೈರ್ ಮಾಡಿದ್ದಾರೆ. ತಕ್ಷಣ ಮುಬಾರಕ್ ಅನ್ನ ಬಂಧಿಸಿ ಆಸ್ಪತ್ರೆಗೆ ದಾಖಲಿಸಿ ಪೊಲೀಸರು ಚಿಕಿತ್ಸೆ ಕೊಡಿಸುತ್ತಿದ್ದಾರೆ. ಭದ್ರಾವತಿ ಸರ್ಕಾರಿ ಆಸ್ಪತ್ರೆಗೆ ಎಸ್ಪಿ ಬಿ ನಿಖಿಲ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಮುಬಾರಕ್ ಅಲಿಯಾಸ್ ಡಿಚ್ಚಿ ಅನ್ನೋ ಒಬ್ಬ ಆರೋಪಿಯು ಅವನನ್ನ ಸೆಕ್ಯೂರ್ ಮಾಡಕ್ಕೆ ನಮ್ಮ ಟೀಮ್ ತೆರಳಿದಾಗ ಟೀಮ್ ಮೇಲೆ ಅವನು ಗಾಡಿಯನ್ನ ಫಸ್ಟ್ ಹಾರಿಸಿ ನಂತರ ಚಾಕು ಮತ್ತೆ ಕಲ್ಲಿನಿಂದ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮಾರಣಾಂತಿಕವಾಗಿ ಅಟ್ಯಾಕ್ ಮಾಡೋದಕ್ಕೆ ಅವನು ಪ್ರಯತ್ನ ಪಡ್ತಾನೆ. ನಿಟ್ಟಿನಲ್ಲೇನೆ ನಮ್ಮ